brought to you by Vigard. ಡಿಕೆ ಶಿವಕುಮಾರನ್ನ ಪರಮ ನೀಚ ಅಂತ ಹೇಳಿ ಸಿಎಂ ಎಚ್ಡಿಕೆ ಇವತ್ತು ಕರೆದಿದ್ದಾರೆ. ಇವರಿಬ್ಬರ ನಡುವಿನ ಟಾಕ್ ವಾರ್ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ, ಒಂದ್ ಕಡೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಟಾಕ್ ಫೈಟ್ಗೆ ಇಳಿದಿದ್ದಾರೆ. ತಾಯಿ ಪತ್ನಿ ಬಗ್ಗೆ ಅನುಮಾನ ಪಡಬೇಕು ಅಂತ ಹೇಳಿರುವಂತಹ ಡಿಕೆ ಪರಮ ನೀಚ ಅಂತ ಹೇಳಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಅಂಥ ಹೇಳಿಕೆ ನೀಡಿರುವ ಡಿಕೆ ಬಗ್ಗೆ ನಾನು ಮಾತಾಡ್ಬೇಕಾ ಅಂತ ಹೇಳಿ ಖಾಸಗಿ ವಾಹಿನಿಯಲ್ಲಿ ಈ ಬಗ್ಗೆ ಮಾತಾಡಿದ್ದಾರೆ. ಅವರು ಒಂದ್ ಕಡೆ ಹೆಣ್ಮಕ್ಳ ಬಗ್ಗೆ ಡಿಕೆ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ತುಂಬಾ ಪರ್ಸನಲ್ ಅಟ್ಯಾಕ್ಸ್ ನಡೀತಾ ಇದೆ ಈಗ ಒಬ್ರಿಗೆ ಒಬ್ರು. ಇದು ರಾಜಕೀಯವಾಗಿ ಕೆಸರೆರಚಾಟದ ಜೊತೆಗೆ ಪರ್ಸನಲ್ ಆಗಿ ಕೂಡ ಕೆಸರೆರಚ್ಕೊಳ್ತಾ ಇದ್ದಾರೆ. 30 ಜನ ಹೆಣ್ಮಕ್ಳು ಕೂರಿಸ್ಕೊಂಡಿದ್ದಂತಲ್ಲ, ನಾನು ಇದೇ ಶಿವಕುಮಾರ್ ಕೇಳಲಿಕ್ಕೆ ಬಯಸ್ತೀನಿ. ಮೊನ್ನೆ ನನಗೆ ಯಾವುದೋ ಜಿ ಟಿವಿನಲ್ಲಿ ಅದಿಂಥದ್ದು ರಮೇಶ್ ಅವ್ರದ್ದು ಕಾರ್ಯಕ್ರಮ ಇದೆಯಲ್ಲ, ವೀಕೆಂಡ್ ವಿತ್ ರಮೇಶ್, ಅದರಲ್ಲಿ ಅವರು ಹೆಣ್ಣಿನ ಬಗ್ಗೆ ಏನು ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಜನ್ಮ ಕೊಟ್ಟ ತಾಯಿ, ಮದುವೆಯಾಗಿರ್ತಕ್ಕಂಥ ಹೆಂಡತಿ, ಇವರು ಜನ್ಮ ಕೊಟ್ಟಿರೋ ಮಗಳಿಗೆ ಹೆಣ್ಣು ಮಕ್ಕಳಿದ್ರೆ ಅವರು ಯೌವನ ಇದ್ದಾಗ ಹೊರಗಡೆ ಹೋದರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳಿ ಅದೆಂಥದ್ದು ಹೇಳ್ಕೊಂಡವರಲ್ಲ ಜಿ ಟಿ ವಿಲಿ. ಇವರು ಹೆಣ್ಣು ಮಕ್ಳಿಗೆ ಗೌರವ ಕೊಡೋರಲ್ವಾ, ಆ ಹೆಣ್ಣು ಮಕ್ಕಳು ಅವ್ರು ಯಾರೋ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕಾಂಗ್ರೆಸ್ ಪಾರ್ಟಿ 20 ಜನ 30 ಜನ ಏನೋ ಇಲ್ಲ 20 ರೂಪಾಯಿ 30 ರೂಪಾಯಿ ಕರ್ಕೊಂಬಂದು ಕೂರಿಸ್ಕೊಂಡು ಗೋಬ್ಯಾಕ್ ಕುಮಾರಸ್ವಾಮಿ ಅಂತ ಇಲ್ಲೆಲ್ಲ ಮದ್ದೂರೊಳಗೆ ಆ ಹೆಣ್ಣು ಮಕ್ಕಳಿಗೆ ಪದಕ್ಕೆ, ಆ ತಾಯಂದ್ರ ಪದಕ್ಕೆ ಅವ್ರು ಕೊಟ್ಟಿರೋ ಗೌರವ ಏನು? ತಾಯಿ ಯೌವನದಲ್ಲಿದ್ದಾಗ ಅಂಥ ತಾಯಿ ಮೇಲೂ ಕಣ್ಣಿಡಬೇಕು. ಬೆಳಗ್ಗೆ ಮನೆ ಬಿಟ್ಟು ಹೋದರೆ ರಾತ್ರಿ ಮನೆಗೆ ಬರೋದ್ರಲ್ಲಿ ಅವ್ರು ಏನೇನು ಮಾಡಿರ್ತಾರೆ ಅಂತ ಹೇಳಿ ಕಣ್ಣಿಡಬೇಕು ಅಂತ ಹೇಳಿರ್ತಕ್ಕಂಥ ಅಂಥ ಪರಮ ನೀಚ. ಎತ್ತು ತಾಯಿನೂ ಡೌಟ್ ಪಟ್ಕೊಂಡು ನೋಡಬೇಕು ಅಂತ ಹೇಳಿ ಅಂಥ ನೀಚನ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಡೀರಿ, ಅದೆಂಥದ್ದು. ಹಾಗಾದ್ರೆ ಕುಮಾರಸ್ವಾಮಿ ಅವರು ಯಾವ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಾರೆ? ಡಿ ಕೆ ಶಿವಕುಮಾರ್ ಅವರು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಯಾವುದೋ ಒಂದು ಇಂಟರ್ವ್ಯೂಲಿ ಮಾತಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಕಾರ್ಯಕ್ರಮದಲ್ಲಿ ಏನು ಮಾತಾಡಿದ್ರು ಬನ್ನಿ ನೋಡೋಣ. ಗೃಹೇ ಸಿತಾಪಿ ಪರೀಕ್ಷಣೀಯ ಅಂದರೆ ನಿನ್ನ ಮನೆಯಲ್ಲಿ ನಿನ್ನ ತಾಯಿ ಆಗಿರ್ಬೋದು, ನಿನ್ನ ಹೆಂಡತಿ ಆಗಿರ್ಬೋದು, ನಿನ್ನ ಮಕ್ಕಳಾಗಿರ್ಬೋದು, 3 ಜನಕ್ಕೂ ಯೌವನ ಇದ್ದರೆ ಒಂದು ಕಣ್ಣು ಇಟ್ಟಿರಬೇಕು ಅಂತ. ನಿನ್ನ ತಾಯಿ ಮೇಲಾಗಲಿ, ನಿನ್ನ ಹೆಂಡತಿ ಮೇಲಾಗಲಿ, ನಿನ್ನ ಮಗಳ ಮೇಲಾಗಲಿ, ನನ್ನ ತಾಯಿ ಅನ್ನಕ್ಕೆ ಹೋಗ್ಬೇಡ ನೀನು. ನನ್ನ ಮಗಳು ಎಲ್ಲೋಗ್ತಾಳೆ ಅನ್ನಕ್ಕೆ ಹೋಗ್ಬೇಡ. ಎಲ್ಲಿ ನಿನ್ನ ಹೆಂಡತಿ ಎಲ್ಲೋಗ್ತಾಳೆ ಅಂತ. ಅವಳು ಮನೆ ಬಿಟ್ಟು ಮನೆಗೆ ಹೋಗಿ ವಾಪಸ್ ಬರೋರು ಕೂಡ ನಿನ್ನ ಕಣ್ಣು, ನಿನ್ನ ಪ್ರಜ್ಞೆ ಆ 3 ಜನದ ಮೇಲೂ ಇರಬೇಕು. ಆಗ ಮಾತ್ರ ವಿದ್ಯೆ, ರಾಜ್ಯ, ಈ ಹೆಣ್ಣು, ಈ 3 ಮೇಲೂ ಕೂಡ ನಿಂದು ಸಂಪೂರ್ಣವಾಗಿ ನಿನ್ನ ನಿಯಂತ್ರಣ ಇರಬೇಕು, ಕಣ್ಣಿರಬೇಕು. ಆಗ ಮಾತ್ರ ನೀನು ನಿನ್ನ ಯಶಸ್ಸನ್ನು ಕಾಣ್ಲಿಕ್ಕೆ ಸಾಧ್ಯ. ಗೃಹೇ ಸಿತಾಪಿ ಪರೀಕ್ಷಣೀಯ ಅಂದರೆ ನಿನ್ನ ಮನೆಯಲ್ಲಿ ನಿನ್ನ ತಾಯಿ ಆಗಿರ್ಬೋದು, ನಿನ್ನ ಹೆಂಡತಿ ಆಗಿರ್ಬೋದು, ನಿನ್ನ ಮಕ್ಕಳಾಗಿರ್ಬೋದು, 3 ಜನಕ್ಕೂ ಯೌವನ ಇದ್ದರೆ ಒಂದು ಕಣ್ಣು ಇಟ್ಟಿರಬೇಕು ಅಂತ. ನಿನ್ನ ತಾಯಿ ಮೇಲಾಗಲಿ, ನಿನ್ನ ಹೆಂಡತಿ ಮೇಲಾಗಲಿ, ನಿನ್ನ ಮಗಳ ಮೇಲಾಗಲಿ, ನನ್ನ ತಾಯಿ ಅನ್ನಕ್ಕೆ ಹೋಗ್ಬೇಡ ನೀನು. ನನ್ನ ಮಗಳು ಎಲ್ಲೋಗ್ತಾಳೆ ಅನ್ನಕ್ಕೆ ಹೋಗ್ಬೇಡ. ಎಲ್ಲಿ ನಿನ್ನ ಹೆಂಡತಿ ಎಲ್ಲೋಗ್ತಾಳೆ ಅಂತ. ಅವಳು ಮನೆ ಬಿಟ್ಟು ಮನೆಗೆ ಹೋಗಿ ವಾಪಸ್ ಬರೋರು ಕೂಡ ನಿನ್ನ ಕಣ್ಣು, ನಿನ್ನ ಪ್ರಜ್ಞೆ ಆ 3 ಜನದ ಮೇಲೂ ಇರಬೇಕು. ಆಗ ಮಾತ್ರ ವಿದ್ಯೆ, ರಾಜ್ಯ, ಈ ಹೆಣ್ಣು, ಈ 3 ಮೇಲೂ ಕೂಡ ನಿಂದು ಸಂಪೂರ್ಣವಾಗಿ ನಿನ್ನ ನಿಯಂತ್ರಣ ಇರಬೇಕು, ಕಣ್ಣಿರಬೇಕು. ಆಗ ಮಾತ್ರ ನೀನು ನಿನ್ನ ಯಶಸ್ಸನ್ನು ಕಾಣ್ಲಿಕ್ಕೆ ಸಾಧ್ಯ. ಗೃಹೇ. ಇದು ಜಿ ಟಿವಿಯಲ್ಲಿ ಪ್ರಸಾರವಾಗುವಂತಹ ವೀಕೆಂಡ್ ವಿತ್ ರಮೇಶ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರುವಂಥ ರೀತಿ. ಬಟ್ ಇದರ ಹಿಂದಿನ ಪ್ರಶ್ನೆ ಏನಾಗಿತ್ತು ರಮೇಶ್ ಅರವಿಂದ್ ಅವ್ರದ್ದು, ಸೊ ಹಾಗೆ ಅವರು ವ್ಯಾಖ್ಯಾನ ಮಾಡ್ತಾರೆ, ಉಲ್ಲೇಖ ಮಾಡ್ತಾ ಇರುವಂತಹ ಶ್ಲೋಕ ಯಾವುದು ಅನ್ನುವಂಥದ್ದನ್ನು ಕೂಡ ಬಹುಶಃ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ನಾವಿಲ್ಲಿ ಶ್ಲೋಕದಿಂದ ಕೇಳ್ತಾ ಇದ್ದೀವಿ. ಆ ಶ್ಲೋಕ ಹೇಳಿಬಿಟ್ಟು ಅದರ ಅರ್ಥವನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ.
ಅಂದ್ರೆ ಇದನ್ನ ಯಾರು ಹೇಳಿದ್ದು ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಅರ್ಥ ಬರೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಹೊರತು ಇದು ನನ್ನ ನಿಲುವು ಅನ್ನುವಂಥದ್ದನ್ನ ಎಲ್ಲೂ ಕೂಡ ಹೇಳ್ತಾ ಇರೋದು ಕಾಣಿಸ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ಇದಕ್ಕಿಂತ ಮುಂಚೆ ಏನಾಗಿದೆ ಅಥವಾ ಏನು ಪ್ರಶ್ನೆ ಇತ್ತು, ಅದು ಯಾವ ಶ್ಲೋಕವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಬಟ್ ಈ ಹೇಳಿಕೆಯನ್ನೇ ಇಟ್ಕೊಂಡು ಇವತ್ತು ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ತನ್ನ ತಾಯಿ, ತನ್ನ ಹೆಂಡತಿ, ತನ್ನ ಮಗಳು ಎಲ್ರಿಗೂ ಕೂಡ ಅನುಮಾನದಿಂದ ನೋಡಬೇಕು, ಒಂದು ಕಣ್ಣು ಇಟ್ಟಬೇಕು ಅಂತ ಹೇಳುವಂತಹ ಒಂದು ಪರಮನೀಚ ಬುದ್ಧಿ ಹೊಂದಿರುವಂಥವ್ರು ಅನ್ನೋ ಒಂದು ಮಾತುಗಳನ್ನ ಕುಮಾರಸ್ವಾಮಿ ಅವರು ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾಕೆ ಇಷ್ಟರ ಮಟ್ಟಿಗೆ ಒಂದು ಪರ್ಸನಲ್ ಆಗಿ ಅಟ್ಯಾಕಿಗೆ ಇಳಿದಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ನಾವು ಇವತ್ತು ಕೇಳಬೇಕಾಗತ್ತೆ. ರಾಜಕೀಯವಾಗಿ ವೈಷಮ್ಯಗಳು ಬೇರೆ, ವೈರಿಗಳು ಬೇರೆ, ವಾಗ್ದಾಳಿಗಳು ನಡೆಯುತ್ತೆ, ಎಲ್ಲವೂ ಸರಿ. ಬಟ್ ಈ ಮಟ್ಟಕ್ಕೆ ಮಾತಾಡ್ತಾರೆ ಅನ್ನುವಂಥದ್ದಾದ್ರೆ ಯಾಕೆ, ಏನಾಗಿದೆ ಇಬ್ರು ನಡುವೆ, ಯಾಕೆ ಈ ಥರದ ಟಾಕ್ ಫೈಟ್ಸ್ ಆಗ್ತಾ ಇದೆ ಅನ್ನೋದು ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ರು, ಅದಕ್ಕೆ ಕುಮಾರಸ್ವಾಮಿ ಅವ್ರು ಏನು ರಿಯಾಕ್ಟ್ ಮಾಡಿದ್ದಾರೆ, ಏನು ಮಾತಾಡ್ತಾ ಇದ್ದಾರೆ, ಬನ್ನಿ ಮತ್ತೊಮ್ಮೆ ಕೇಳೋಣ. ತಾಯಿನೂ ಡೌಟ್ ಪಟ್ಕೊಂಡು ನೋಡಿ ಅದೆಂಥದ್ದು ಮಂಡ್ಯದಲ್ಲಿ ಇವತ್ತು ಹೋಗ್ಬೇಕಂತ ಒಂದು 30 ಜನ ಹೆಣ್ಮಕ್ಳು ಕೂರಿಸ್ಕೊಂಡಿದ್ರು ಅಂತಲ್ಲ. ನಾನು ಇದೇ ಶಿವಕುಮಾರ್ ಕೇಳಲಿಕ್ಕೆ ಬಯಸ್ತೀನಿ. ಮೊನ್ನೆ ನನಗೆ ಯಾವುದು ಜಿ ಟಿವಿನಲ್ಲಿ ಅದೆಂಥದ್ದು ರಮೇಶ್ ಅವ್ರದ್ದು ಕಾರ್ಯಕ್ರಮ ಇದೆಯಲ್ಲ, ವೀಕೆಂಡ್ ವಿತ್ ರಮೇಶ್, ಅದರಲ್ಲಿ ಅವರು ಹೆಣ್ಣಿನ ಬಗ್ಗೆ ಏನು ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಜನ್ಮ ಕೊಟ್ಟ ತಾಯಿ, ಮದುವೆಯಾಗಿರ್ತಕ್ಕಂಥ ಹೆಂಡತಿ, ಇವರು ಜನ್ಮ ಕೊಟ್ಟಿರೋ ಮಗಳಿಗೆ ಹೆಣ್ಣು ಮಕ್ಕಳಿದ್ರೆ ಅವರು ಯೌವನ ಇದ್ದಾಗ ಹೊರಗಡೆ ಹೋದರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳಿ ಅದು ಎಂಥದ್ದು ಹೇಳ್ಕೊಂಡವರಲ್ಲ ಜಿ ಟಿ ವಿಲಿ. ಇವರು ಹೆಣ್ಣುಮಕ್ಳಿಗೆ ಗೌರವ ಕೊಡೋರಲ್ವಾ, ಆ ಹೆಣ್ಣುಮಕ್ಳು ಅವ್ರು ಯಾರೋ ಕಾಂಗ್ರೆಸ್ ಪಾರ್ಟಿಗೆ 20 ಜನ 30 ಜನ ಯಾರೋ ಇಲ್ಲ 20 ರೂಪಾಯಿ 30 ರೂಪಾಯಿ ಕರ್ಕೊಂಬಂದು ಕೂರಿಸ್ಕೊಂಡು ಗೋಬ್ಯಾಕ್ ಕುಮಾರಸ್ವಾಮಿ ಅಂತ ಇಲ್ಲೆಲ್ಲ ಮದ್ದೂರೊಳಗೆ ಆ ಹೆಣ್ಣು ಮಕ್ಕಳಿಗೆ ಪದಕ್ಕೆ, ಆ ತಾಯಂದ್ರ ಪದಕ್ಕೆ ಅವ್ರು ಕೊಟ್ಟಿರೋ ಗೌರವ ಏನು? ತಾಯಿ ಯೌವನದಲ್ಲಿದ್ದಾಗ ಅಂಥ ತಾಯಿ ಮೇಲೂ ಕಣ್ಣಿಡಬೇಕು. ಬೆಳಗ್ಗೆ ಮನೆ ಬಿಟ್ಟು ಹೋದರೆ ರಾತ್ರಿ ಮನೆಗೆ ಬರೋದ್ರಲ್ಲಿ ಅವ್ರು ಏನೇನು ಮಾಡಿರ್ತಾರೆ ಅಂತ ಹೇಳಿ ಕಣ್ಣಿಡಬೇಕು ಅಂತ ಹೇಳಿರ್ತಕ್ಕಂಥ ಅಂಥ brought to you by Vigard.